ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಈ ಬ್ಲಾಗ್ ಏನಕ್ಕೆ ಅಂತ ಅಂದರೆ ಸುಮ್ಮನೆ ರ್ಯಾಂಡಮ್ ಬ್ಲಾಗ್ ಥರ ಮಾಡೋಣ ಅಂತ. ಇವತ್ತು ಏನೇನು ಮಾಡ್ತೀನಿ ಅಂತೆಲ್ಲ ತೋರಿಸೋಣ ಅಂತ. ನೋಡಿ, ಇದೇ ನನ್ನ ಫಸ್ಟ್ ಕೆಲಸ. ಈಗ ಹೇಳ್ತಿದ್ದಂಗೆ ಇದು ಹೆಸರು ಇಗ್ವಾನ ಅಂತ. ನಿಮಗೆ ಫಸ್ಟ್ ವೀಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ನಾನು ಊಟ ಹಾಕಬೇಕು. ಇದು ವೆದರ್ ಕರೆಕ್ಟಾಗಿಲ್ವಲ್ಲ, ಅದಕ್ಕೇ ಲೈಟ್ ಹಾಕಿದ್ದೀನಿ. ಇದು ಫಸ್ಟ್ ಊಟ ಹಾಕ್ಬಿಡೋಣ, ಆಮೇಲೆ ನೆಕ್ಸ್ಟ್ ಕೆಲಸ ನೋಡೋಣ ಏನು ಅಂತ. ಇವಾಗ ನಾನು ಇಗ್ಬನಾಗೆ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇತ್ತು, ಅದಕ್ಕೆ ಮನೇಲಿ ಫಸ್ಟ್ ಅದನ್ನೇ ಖಾಲಿ ಮಾಡು ಅಂತ ಅಂದರು. ಫಸ್ಟ್ ಅದಕ್ಕೆ ಇದನ್ನೇ ಹಾಕ್ತಾಯಿದ್ದೀನಿ, ಫಸ್ಟ್ ಖಾಲಿ ಆಗ್ಬಿಡ್ಲಿ ಅಂತ. ಇವಾಗ ನಮ್ಮ ಸಿರಿನ ವಾಕಿಂಗ್ ಕರ್ಕೊಂಡು ಹೋಗಬೇಕು. ನೋಡಿ, ಇವಳೇ ನಮ್ಮ ಸಿರಿ. ಇವಾಗ ಇವಳಿಗೆ ಆಚೆ ಕರ್ಕೊಂಡು ಹೋಗ್ಬೇಕು, ವಾಕಿಂಗು ಕರ್ಕೊಂಡೋಗಿ ಓಡಾಡ್ಸ್ಕೊಂಡು ಕರ್ಕೊಂಬರ್ಬೇಕೀಗ. ಇವಾಗ ನಾನು ಸಿರಿನ ಆಚೆ ಕರ್ಕೊಂಡು ಹೋಗೋಣ ಅಂತ ಆಚೆ ಬಂದು ನೋಡಿದ್ರೆ ವೆದರ್ ಫುಲ್ ಮಳೆ ಬರ್ತಾಯಿತ್ತೆ ಆಚೆ. ಮುಂದೆ ಬೆಟ್ಟ ನೋಡ್ರಿ ಹೆಂಗೈತೆ, ಮೋಡ ಫುಲ್ ಕವರ್ ಆಗಿಬಿಟ್ಟೈತೆ ಬೆಟ್ಟನ. ಅದು ಮೇಲ್ಗಡೆ ಇನ್ನೂ ಬೆಟ್ಟ ಐತೆ, ಅದು ಬೆಟ್ಟ ಕಾಣಿಸ್ತಿಲ್ಲ ಅಷ್ಟೇ. ಅದು ಫುಲ್ ಮಳೆ ಬರೋ ಥರ ಆಗ್ಬಿಟ್ಟೈತೆ. ಟೈಮ್ ಆಗಲೇ 8 ಗಂಟೆ ಆಗ್ತಾಯಿತೆ. ನೋಡ್ಬೇಕು ಏನಾಗುತ್ತೆ. ಇವಾಗ ನಾನು ಜಿಮ್ಗೆ ಹೋಗಬೇಕು. ಜಿಮ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಇವಾಗ ಬಂದಿದ್ದೀನಿ ಜಿಮ್ ಹತ್ರ. ನೋಡಿ, ಇದೇ ನಮ್ಮ ಜಿಮ್ಮು. ನೋಡಿ, ಇದನ್ನೇ. ಇವತ್ತು ನಾನು ಜಿಮ್ಮಿಗೆ ತುಂಬ ಬೇಗ ಬಂದಿದ್ದೀನಿ, ಅದಕ್ಕೆ ಇವತ್ತು ಜಿಮ್ಮಲ್ಲಿ ಯಾರೂ ಕಾಣಿಸ್ತಿಲ್ಲ. ನೋಡಿ, ಇದೇ ನನ್ನ ಜಿಮ್ಮಿನ ಔಟ್ಫಿಟ್ ಇವತ್ತು. ಈ ಜಿಮ್ಮು ಬೆಳಗುಂದಲ್ಲಿರೋದು, ತುಮಕೂರಲ್ಲಿ ಬೆಳಗುಂದಲ್ಲಿರೋ ಜಿಮ್ ಇದು. SS ಫಿಟ್ನೆಸ್ ಅಂತ ಇದು. ನೋಡಿ, ಗೈಸ್, ಇವತ್ತು ನಾನು ವರ್ಕೌಟು ಚೆಸ್ಟ್ ವರ್ಕೌಟ್ ಐತಿ. ಇವತ್ತು ಚೆಸ್ಟ್ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಮನೆಯಲ್ಲಿ ಮೊಟ್ಟೆ ಬೀಸೋಕೆ ಹೇಳಿದ್ದೀನಿ, ಒಂದು 3. ಇವಾಗ ಒಂದು 3, ನೈಟ್ ಒಂದು 3 ತಿಂತೀನಿ. ಟೋಟಲ್ ದಿನಕ್ಕೊಂದು 5-6 ಮೊಟ್ಟೆ ತಿಂತೀನಿ. ಇವಾಗ ಇನ್ನೊಬ್ರು ಬರ್ತಾವ್ರೆ, ಅವ್ರ ಮನೆಗೆ ಅವ್ರನ್ನೂ ತೋರಿಸ್ತೀನಿ. ಅದು ಬಂದರು ತೋರಿಸ್ತೀನಿ ರೀ. ನೋಡಿ, ಇವರೇ ಅವರು, ದ ಜಿಮ್ ಬಾಯ್. ಯಾವ್ದು ವರ್ಕೌಟು? ನಮ್ದು ಇವತ್ತು ಟೆಸ್ಟ್. ಹಾಂ, ಚೆಸ್ಟಾ? ಗಾಯ್ಸ್, ಇದೆಲ್ಲ ನಮ್ಮದೇ. ಮತ್ತು ಇಲ್ಲೆಲ್ಲ ಫುಲ್ ಕತ್ಲು ಜಾಸ್ತಿ. ಬೆಳಗ್ಗೆ ಜಾಸ್ತಿ ಇದೆ, ಕಾಣಿಸಲ್ಲ. ನೋಡಿ, ಇವರೇ ಜಿಮ್ ಬಾಯ್ ಇವರು. ಕಪ್ಪಗಿದ್ದೀವಲ್ಲ. ಹಾಂ, ನಾವು ಕಪ್ಪಗಿದ್ದೀವಿ, ಅದಕ್ಕೆ ಕಾಣ್ತೀವಂತೆ. ಇದೆಲ್ಲ ಬರುತ್ತೆ. ನೋಡಿ ನನ್ನ ಬಾಡಿ ಹೆಂಗೈತೆ ಅಂತ ಹೇಳಿ. ನೋಡಿ, A few moments later. ಇವಾಗ ವರ್ಕೌಟ್ ಮುಗಿಸಿದ್ವಿ. ವರ್ಕೌಟ್ ಹೆಂಗಿತ್ತು ಇವತ್ತು ನಿಮ್ಮದು? ಚೆನ್ನಾಗಿತ್ತು, ಬಟ್ ಬೇಗ ಆಗ್ತಾ ಇದೆ. ಹಾಂ, ಸ್ವಲ್ಪ ಕೆಲಸ ಕಾರಣಕ್ಕೆ ಬೇಗ ಹೋಗ್ತಾ ಇದೀವಿ. ಹಾಂ, ನಾಳೆಯಿಂದ ಫುಲ್ ವರ್ಕೌಟ್ ಮಾಡ್ತೀವಿ. ನಾಳೆಯಿಂದ ಏನಿದ್ದು ನಿಮಗೆ ತೋರಿಸ್ಕೊಡ್ತೀವಿ, ಅಪ್ಡೇಟ್ ಕೊಡ್ತಾ ಇರ್ತೀವಿ. ಈ ಬಾಡಿ ಇನ್ಮೇಲೆ ಇನ್ಕ್ರೀಸ್ ಆಗುತ್ತೆ ನಮ್ಮದು ಇವ್ರದ್ದು. ನೋಡ್ತಾ ಇರಿ. ಆಮೇಲೆ ಈಗ ಇವು ಕೆಫೆ ಐತೆ, ಬೆಳಗುಂದಲ್ಲಿ ಗರುಡ ಕೆಫೆ ಅಂತ ಐತೆ, ಅದು ಇವ್ರದೇ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗ್ತೀವಿ, ಅದೆಲ್ಲ ತೋರಿಸ್ತೀವಿ. ನೀವು ಒಮ್ಮೆ ಒಂದ್ಸತಿ ಬನ್ನಿ ಗರುಡ ಕೆಫೆಗೆ. ಇವಾಗ ಜಿಮ್ಮಿಂದ ಬಂದು ಎಲ್ಲ ಮೊಟ್ಟೆ ತಿಂದು ಸ್ನಾನ ಮಾಡಿಕೊಂಡು ಎಲ್ಲ ಆಯಿತು. ಇವಾಗ ಒಂದು ಇಗ್ವಾನ ಆಯ್ತಲ್ಲ, ಇದನ್ನು ಅದು KGಗೆ ಬಿಡಬೇಕು. ಅದು ಆಚೆ ಕಡೆ ಬಿಸಿಲು ಚೆನ್ನಾಗೈತೆ, ಅದಕ್ಕೆ ಬಿಸಿಲು ಬಿಡಬೇಕಲ್ಲ. ಅಲ್ಲಿ KGಗೆ ಬಿಡಬೇಕು, ಈ KGಗೆ ಬಿಡಬೇಕು. ಬಿಟ್ಬಿಟ್ಟು ಬಿಸಿಲಲ್ಲಿ ಇಡ್ತೀನಿ. ಬಿಟ್ಬಿಟ್ಟು ತಿಂಡಿ ತಿನ್ನಬೇಕು. ಬನ್ನಿ ಬಿಡೋಣ. ನೋಡಿ, ಅದೇ ಹೋಗ್ತಾಯಿತ್ತು KGಗೆ. ಅಷ್ಟೇ ಗಾಯ್ಸ್, ಹೋಗಿದ್ದಕ್ಕೆ ಬಿಟ್ಟಿದ್ದೀನಿ. ಈಗ ಈ ತೊಗೊಂಡೋಗಿ ಈಗ ಆಚೆ ಇಡಬೇಕು. ಬಿಡೋಣ ಬನ್ನಿ. ನೋಡಿ, ಈಗ ಕೇಜಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ತೊಗೊಳ್ಳಿ. ನಾವು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ,
ತಿಂಡಿ ತಿನ್ಕೊಂಡು ಹೋಗೋಣ. ನಮ್ಮಮ್ಮ ದೋಸೆ ಮಾಡವ್ರೆ, ದೋಸೆ ಚಟ್ನಿ ಮಾಡವ್ರೆ. ಇವಾಗ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಫಸ್ಟ್. ದೇವಸ್ಥಾನಕ್ಕೆ ಬಂದಿದ್ದೀವಿ. ಕುಣಿಗಲ್ ಹತ್ರ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಪೂಜೆನೂ ಆಯಿತು, ಎಲ್ಲ ಪ್ರಸಾದನೂ ಆಯಿತು. ಇವಾಗ ಹೋಗಬೇಕು. ಅಲ್ಲೇ ಅವರೇ. ಇವಾಗ ಕುಣಿಗಲ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಅಲ್ಲೇ ಪ್ರಸಾದ ಎಲ್ಲ ಆಯಿತು. ಹೊಟ್ಟೆ ಅನಿಸ್ತಿಲ್ಲ. ಇವಾಗ ನಾನು ಬೆಳಿಗ್ಗೆ ನಾನು ಇಗ್ವಾನ ಊಟ ಹಾಕಿದ್ನಲ್ಲ, ಅದು ಊಟ ಮಾಡೈತೆ ಅಂತ ನೋಡ್ಬೇಕೀಗ. ಬಂದಿದ್ದೀನಿ ಇಲ್ಲಿಗೆ. ನೋಡಿರಿ, ಆರಾಮಾಗಿ ಪೀಸಾಗಿ ರೆಸ್ಟ್ ಮಾಡ್ತೈತೆ. ಊಟ ಸ್ವಲ್ಪ ತಿಂದೈತೆ, ಇನ್ನು ಸ್ವಲ್ಪ ಹಂಗೆ ಬಿಟ್ಟೈತೆ. ಊಟ ಸಂಜೆ ಹಾಕಿದ್ರೆ ಆಗುತ್ತೆ. ಈಗ ಬನ್ನಿ, ನಾನು ಸೀರೆ ತೋರಿಸ್ತೀನಿ ನಿಮಗೆ. ನಮ್ಮ ಸೀರೆ ಎಲ್ಲ ಸಿಡ್ಸು ಗಾಯ್ಸ್. ನಮ್ಮ ಹತ್ರ ನಾಯಿ ಇದೆ ಒಂದು ಸಿಡ್ಸು. ನೋಡಿ, ಅಡ್ಡ ಮನೆಗೆ ಹೋಗ್ಬಿಟ್ಟವಳೆ. ಸಿರಿ, ಓಯ್ ನೋಡಿ ಇಲ್ಲಿ ಮಾತಾಡ್ಸೆ ಇಲ್ಲಿ. ಅಷ್ಟೇ ಗಾಯ್ಸ್. ಇವಾಗ ಡಿಮಾರ್ಟ್ಗೆ ಹೋಗಬೇಕು. ಡಿಮಾರ್ಟ್ಗೆ ಹೋಗೋ ಪ್ಲ್ಯಾನ್ ಐತೆ. ಅದನ್ನು ಹೋಗ್ತೀವಲ್ಲ ಗೊತ್ತಿಲ್ಲ, ನೋಡೋಣ. ನಾವು ಹೋದರೆ ತೋರಿಸ್ತೀನಿ. ಡಿಮಾರ್ಟ್ ಕ್ಯಾನ್ಸಲ್ ಆಯಿತು. ಇವಾಗ ನಮ್ಮ ಮಾಮನ ಕೆಫೆ ಹತ್ರ ಬಂದಿದ್ದೀನಿ. ನೋಡಿರಿ, ಇವರೇ ಆಗ ತೋರಿಸಿದ್ನಲ್ಲ ಕೆಫೆ. ನೋಡಿರಿ, ಇದೇನೆ ನೋಡಿ, ಇದೇ ಕೆಫೆ. ಎಲ್ಲ ಕ್ಯಾರಮ್ ಎಲ್ಲ ಐತೆ ನೋಡಿ. ಇದು ಬೆಳಗುಂಬ ರೋಡು, ಗರುಡ ಕೆಫೆ ಇದು. ಇವಾಗ ಮತ್ತೆ ಬಟ್ಟೆ ತರಕ್ಕೆ ಹೋಗ್ಬೇಕು, ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು. ಅರೆ ಫುಲ್ ಜೋರು ಮಳೆ ಬರ್ತೈತೆ. ನೋಡೋಣ. ಡಿಮಾರ್ಟ್ ಕ್ಯಾನ್ಸಲ್ ಆಯಿತು, ಮಳೆ ಬರ್ತೈತೆ ಅಂತ. ಮಳೆ ಇದ್ದರೆ ಬಟ್ಟೆ ತರಕ್ಕೆ ಹೋಗ್ಬೇಕು, ಅದು ತೋರಿಸ್ತೀನಿ ಗಾಯ್ಸ್. ಇವಾಗ ಮನೆಗೆ ಬಂದೆ. ಫುಲ್ಲು ಮಳೆ ತುಮಕೂರಲ್ಲಿ. ಎಲ್ಲ ಕೆಫೆ ಹತ್ರನೇ ಇದ್ದೆ. ಮತ್ತೇನು ಮಾಡೋಕ್ಕಾಗಿಲ್ಲ. ಇವತ್ತು ಡಿಮಾರ್ಟ್ಗೆ ಹೋಗೋದಿತ್ತು, ಡಿಮಾರ್ಟ್ ಕ್ಯಾನ್ಸಲ್ ಆಯಿತು. ಬಟ್ಟೆ ತರೋದಿತ್ತು, ಅದು ಕ್ಯಾನ್ಸಲ್ ಆಯಿತು. ಅದಕ್ಕೆ ಈ ವಿಡಿಯೋ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ. ನಾಳೆ ಮತ್ತೆ ಸೇಮ್ ಅಂದರೆ ಜಿಮ್ಗೆ ಹೋಗಬೇಕು. ಜಿಮ್ಗೆ ಹೋಗಾದ್ಮೇಲೆ ಸ್ವಲ್ಪ ಕೆಲಸ ಐತೆ ಬೇರೆದೆಲ್ಲ. ನಾಳೆ ಸಿಗೋಣ. 2000 years later. ತುಮಕೂರಲ್ಲಿ ಫುಲ್ ಜೋರು ಮಳೆ ಬಂತು ಸಂಜೆಯಿಂದ. ನನಗಂತೂ ಹುಷಾರೇ ಇಲ್ಲ, ಫುಲ್ ಕೋಲ್ಡ್ ಆಗಿಬಿಟ್ಟೈತೆ. ಅದಕ್ಕೆ ನೆನ್ನೆ ವೀಡಿಯೋ ಅರ್ಧಕ್ಕೆ ಸ್ಟಾಪ್ ಆಯಿತು. ಅದೇ ವಿಡಿಯೋ ಇವಾಗ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮನೇಲಿ ಸ್ವಲ್ಪ ಐಟಮ್ ತರಕ್ಕೆ ಹೇಳೋರೆ. ಹೋಗ್ಬಿಟ್ಟು ಐಟಮ್ ತರಬೇಕು. ಐಟಮ್ ತಂದು ಜಿಮ್ಗೆ ಹೋಗಬೇಕು. ಸ್ವಲ್ಪ ಬೇರೆ ಕೆಲಸ ಇದೆ ಗಾಯ್ಸ್. ಐಟಮ್ ತೊಗೊಂಡು ಬರ್ತಾಯಿದ್ದೀನಿ ಮನೆಗೀಗ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಸ್ವಲ್ಪ ಇನ್ನೂ ಏನೇನೋ ಹೇಳಿದರು, ತೊಗೊಂಡು ಬರ್ತಾಯಿದ್ದೀನಿ. ಇವಾಗ ಜಿಮ್ಗೆ ಹೋಗಬೇಕು. ಟೈಮ್ ಬೇರೆ ಆಗೋಯ್ತು, ಲೇಟ್ ಆಗೋಯ್ತು. ನೋಡೋಣ ಇಲ್ಲೋಗಿ ಇನ್ನು ಯಾರ್ಯಾರು ಬಂದಿರ್ತಾರೆ ಅಂತ. ಯಾರು ಬಂದಿರಲ್ಲ, ಲೇಟ್ ಆಗೈತೆ. ನಾವೇ ಹೋಗಿ ನೋಡೋಣ ಈಗ ಅಲ್ಲಿ. ಇವಾಗ ಜಿಮ್ ಹತ್ರ ಬಂದಿದ್ದೀನಿ ನೋಡಿ. ಬಗ್ಗೆ ಕೊಡಲಿ ಅವರ ಸಾಂಗ್ ಹಾಕೋರೆ ಕಾಪಿ ರೈಟ್ಸ್ ಬಿಡುತ್ತೆ. ಇಲ್ಲೇ ರಾನ. ಇವತ್ತು ಬೈಸಿಪ್ಸು ವರ್ಕೌಟ್ ಮುಗಿಸ್ಕೊಂಡು ಸ್ವಲ್ಪ ಬೇರೆ ಕೆಲಸ ಐತೆ. ಇವಾಗ ಜಿಮ್ಮಿಂದ ಬಂದೆ. ಜಿಮ್ಮಿಂದ ಬಂದು ಸ್ವಲ್ಪ ರೆಡಿ ಆದೆ, ಫ್ರೆಶ್ ಅಪ್ ಆಗಿ ಸ್ವಲ್ಪ ಆಚೆ ಹೋಗ್ಬೇಕೀಗ. ನನ್ನ ಫ್ರೆಂಡ್ ಮಾತ್ರ ಹೋಗ್ಬೇಕು, ಅವ್ನು ಕರ್ಕೊಂಡು ಹೋಗೋಣ ಈಗ. ಇವಾಗ ನನ್ನ ಫ್ರೆಂಡ್ ಮಾತ್ರ ಬಂದಿದ್ದೀನಿ ನೋಡಿ. ಇಲ್ಲೇ ಅವನೇ. ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವ? ಹಾಂ, ಎಲ್ಲ ಹನುಮಂತಪುರ ಅಂತಿದ್ದಾರೆ. ಹಾಂ, ಏನಕ್ಕೆ ಗೈಸ್ ಏನಿಲ್ಲ, ಅವ್ನಿಗೆ ಗೊತ್ತಿಲ್ಲ. ಬಟ್ಟೆ ತೊಗೋಬೇಕು. ಹೋಗಿ ತೊಗೊಂಡು ಸಿಗೋಣ. ಇವಾಗೆಲ್ಲ ತೊಗೊಂಡ್ವಿ, ಬಟ್ಟೆ ಎಲ್ಲ ತೊಗೊಂಡ್ವಿ. ಇವಾಗ ಕೆಫೆ ಹತ್ರ ಇದ್ವಿ. ಕೆಫೆ ಹತ್ರ ಇವಾಗಿನ ಕಾಲೇಜ್ಗೆ ಹೋಗ್ತಾನೆ. ನನಗಿನ್ನ ಕಾಲೇಜಿಂದ ಸ್ಟಾರ್ಟ್ ಆಗಿಲ್ಲ. ಈಗ ಮನೆ ಹತ್ರ ಹೋಗ್ಬಿಟ್ಟು ಊಟ ತಿಂಡಿ ತಿಂದಿಲ್ಲ, ಇನ್ನು ತಿಂಡಿ ತಿನ್ಬೇಕೀಗ. An eternity later. ಇವಾಗ ಮನೆಗೆ ಬಂದೆ. ತಿಂಡಿ ತಿನ್ನಬೇಕು ನೋಡಿ. ಚಪಾತಿ ಮತ್ತು ಫಿಶ್ಶಿಂದು ಮೊಟ್ಟೆ ಪಲ್ಯ ಥರ ಏನೋ ಮಾಡೋರೆ. ನಮ್ಮ ಸಿರಿ ಇಲ್ಲೇ ಅವಳೆ. ಸೊ ಗೈಸ್, ಅಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ಸುಮ್ಮನೆ ರ್ಯಾಂಡಮ್ ಬ್ಲಾಗ್ ಥರ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.